ಗೆಳೆಯರೆ, ಒಂದು ವೇಳೆ ಮನೆಯ ಹೊರಗಿನ ಶತ್ರು ನಿಮ್ಮನ್ನು ನಿಂದಿಸುತ್ತಾರೆ, ಅಪಮಾನ ಮಾಡ್ತಾನೆ ಅಥವಾ ನಿಮ್ಮ ದಾರಿಯಲ್ಲಿ ಕಲ್ಲುಗಳನ್ನು ಚೆಲ್ಲಿದ್ರೆ ನೀವೇನ್ ಮಾಡ್ತೀರಾ? ನೇರವಾಗಿ ಪ್ರತಿಯಾಗಿ ಉತ್ತರ ಕೊಡ್ತೀರಲ್ಲವೇ? ಆದ್ರೆ ಅದೇ ದಾಳಿ ನಿಮ್ಮ ಸ್ವಂತ ಮನೆಯಿಂದ ಬಂದ್ರೆ, ಅದೇ ವಿಷ ನಿಮ್ಮ ಸ್ವಂತ ಸಂಬಂಧಿಕರಿಂದ, ಸ್ನೇಹಿತರಿಂದ ಅಥವಾ ನೆರೆಹೊರೆಯವರಿಂದ ಬಂದ್ರೆ ನೀವೇನ್ ಮಾಡ್ತೀರಾ? ಇಲ್ಲಿಯೇ ಮನುಷ್ಯ ಅತಿ ಹೆಚ್ಚು ಒಡೆಯುತ್ತಾನೆ ಮತ್ತು ಇಲ್ಲಿಯೇ ನಿಜವಾದ ಶತ್ರುತ್ವದ ಆರಂಭವಾಗುತ್ತದೆ. ಇದಕ್ಕೆ ಕಾರಣವೇ ಚಾಣಕ್ಯರು ಹೇಳಿದ್ದು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ, ಯಾಕಂದ್ರೆ ಇಂಥ ಜೀವನ ಬದಲಾಯಿಸುವ ವಿಡಿಯೋಗಳು ಮಿಸ್ ಆಗ್ಬಾರ್ದು. ಒಮ್ಮೆ ಮಗಧ ಸಾಮ್ರಾಜ್ಯದಲ್ಲಿ ಒಬ್ಬ ಸೇನಾಪತಿ ಇದ್ದ. ಬಲಶಾಲಿ, ಬುದ್ಧಿವಂತ ಮತ್ತು ಪ್ರತಿ ಯುದ್ಧದಲ್ಲೂ ಗೆಲುವು ಸಾಧಿಸುತ್ತಿದ್ದ. ಆದ್ರೆ ಅವನ ಸೋಲು ಯಾವುದೇ ಹೊರಗಿನ ಶತ್ರುವಿನಿಂದ ಆಗಲಿಲ್ಲ. ಅವನ ಸೋಲು ಅವನ ಸ್ವಂತ ದರ್ಬಾರಿನ ಸ್ನೇಹಿತರಿಂದ ಆಯಿತು. ಅವರು ಒಳಗೆ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಿದ್ದರು. ಅವನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದರು. ಹೊರಗಿನ ಶತ್ರುವನ್ನು ಅವನು ಕತ್ತಿಯಿಂದ ಸೋಲಿಸುತ್ತಿದ್ದ. ಆದರೆ ಒಳಗೆ ಕೂತ ಶತ್ರುಗಳು ಅವನನ್ನು ಮಾನಸಿಕ ಯುದ್ಧದಲ್ಲಿ ಸೋಲಿಸಿದರು. ಅಂದರೆ ನಿಜವಾದ ಯುದ್ಧ ಕ್ಷೇತ್ರದಲ್ಲಲ್ಲ, ಮನಸ್ಸಿನೊಳಗೆ ನಡೆಯುತ್ತದೆ. ಚಾಣಕ್ಯರು ಶತ್ರುವನ್ನು 3 ಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಮೊದಲನೆಯದು ಗೋಚರ ಶತ್ರು, ಮುಂದೆ ನಿಂತು ಎದುರಾಗಿ ವಿರೋಧ ಮಾಡೋದು. ಎರಡನೆಯದು ಅಗೋಚರ ಶತ್ರು, ನಗುತ್ತಾ, ಸ್ನೇಹ ತೋರಿಸ್ತಾ, ಆವ್ರೆ ಒಳಗಿಂದ ಕಚ್ಚೋದು. ಮೂರನೆಯದು ಸ್ವಜನ ಶತ್ರು, ಸಂಬಂಧಿಕರು, ಕುಟುಂಬ ಅಥವಾ ಸ್ನೇಹಿತರು ನಿಮ್ಮನ್ನು ತಡೆಯುವರು, ನಿಮ್ಮನ್ನು ಕೀಳಾಗಿ ತೋರಿಸುವರು ಮತ್ತು ನಿಮ್ಮ ಪ್ರಗತಿಯಿಂದ ಜ್ವಲಿಸುವರು. ಅತಿ ಅಪಾಯಕಾರಿ. ಮೂರನೆಯದು, ಯಾಕಂದರೆ ಅದರೊಂದಿಗೆ ನೀವು ಎದುರಾಗಿ ಹೋರಾಡಲಾರಿರಿ. ಆದರೆ ನಾವು ಶತ್ರುವಿನೊಂದಿಗೆ ಹೋರಾಡಬೇಕೇ? ಇಲ್ಲ. ನೀವು ನೇರವಾಗಿ ಹೋರಾಡಿದರೆ ಅವನು ಇನ್ನೂ ಬಲಶಾಲಿಯಾಗ್ತಾನೆ. ನೀವು ಸುಮ್ಮನಿದ್ದರೆ ಜನ ನಿಮ್ಮನ್ನು ದುರ್ಬಲ ಅಂದುಕೊಳ್ಳುತ್ತಾರೆ. ಆದರೆ ದಾರಿಯೇನು? ಅದೇ ಹೋರಾಡದೆ ಶತ್ರುವನ್ನು ಸೋಲಿಸುವ ಕಲೆ. ಇಂದು ನಾವು ಕಲಿಯುವುದು ಶತ್ರುವನ್ನು ಹೇಗೆ ಗುರುತಿಸಬೇಕು, ಅವನ ಆಟವನ್ನು ಅವನ ವಿರುದ್ಧವೇ ಹೇಗೆ ತಿರುಗಿಸಬೇಕು ಮತ್ತು ಅತೀ ದೊಡ್ಡ ರಹಸ್ಯ, ಕೈ ಎತ್ತದೆ ಜಗಳ ಮಾಡದೆ ಅವನನ್ನು ಹೇಗೆ ಸೋಲಿಸಬೇಕು. ಜೀವನ ಒಂದು ಯುದ್ಧಕ್ಷೇತ್ರ. ಆದರೆ ಈ ಯುದ್ಧಕ್ಷೇತ್ರದಲ್ಲಿ ಆಯುಧಗಳು ಕತ್ತಿ ಅಥವಾ ಗನ್ನಲ್ಲ, ನಿಮ್ಮ ಮನಸ್ಸು, ನಿಮ್ಮ ರಣತಂತ್ರ ಮತ್ತು ನಿಮ್ಮ ಧೈರ್ಯ. ಉದಾಹರಣೆಗೆ, ಆಫೀಸ್ನಲ್ಲಿ ಒಬ್ಬ ವ್ಯಕ್ತಿ ಯಾವಾಗಲೂ ಬಾಸ್ಗೆ ನಿಮ್ಮ ವಿರುದ್ಧ ಕಾಣಿತುಂಬಿಸುತ್ತಾನೆ. ನೀವು ಅವನೊಂದಿಗೆ ಜಗಳ ಮಾಡಿದರೆ ಜನ ನಿಮ್ಮನ್ನೇ ಕೋಪಿಷ್ಠ ಅಂದುಕೊಳ್ಳುತ್ತಾರೆ. ಸುಮ್ಮನಿದ್ದರೆ ಅವನು ಇನ್ನೂ ದೊಡ್ಡವನಾಗ್ತಾನೆ. ಆದರೆ ನೀವೇನ್ ಮಾಡಬೇಕು? ಅವನ ಮಾಟುಗಳನ್ನು ಅವನ ವಿರುದ್ಧವೇ ಬಳಸಿ ಎಲ್ಲರ ಮುಂದೆ ಅವನ ನಿಜವಾದ ಮುಖವನ್ನು ಏನೂ ಹೇಳದೆ ಬಯಲು ಮಾಡಿ. ಅಂದರೆ ಅವನೇ ತನ್ನ ಉರುಳಿನಲ್ಲಿ ಸಿಕ್ಕಿಹಾಕಿಕೊಳ್ಳಲಿ. ಚಾಣಕ್ಯರು ಹೇಳ್ತಾರೆ, ಶತ್ರುವನ್ನು ನಾಶ ಮಾಡುವ ಅತೀ ಉತ್ತಮ ಉಪಾಯ ಅವನನ್ನು ಸಮಯಕ್ಕೆ ಒಂಟಿಯಾಗಿ ಬಿಟ್ಟುಬಿಡುವುದು. ಸಮಯ ಒಂದು ಆಯುಧ. ಅದು ಯಾವುದೇ ಶಬ್ದ ಮಾಡದೆ ಶತ್ರುಗಳನ್ನು ನಾಶ ಮಾಡುತ್ತದೆ. ನೀವು ನೋಡಿದ್ದೀರಲ್ಲ, ಗ್ರಾಮಗಳಲ್ಲಿ ಅಥವಾ ನಗರಗಳಲ್ಲಿ ಹೊರೆಯವರು ಒಬ್ಬರನ್ನೊಬ್ಬರು ಜ್ವಲಿಸುತ್ತಾರೆ. ಒಬ್ಬ ಹೊಸ ಕಾರ್ ತಗೊಂಡರೆ ಈರ್ಷೆ, ಹೊಸ ಮನೆ ಕಟ್ಟಿದರೆ ಜಲನ, ಯಾರಾದರೂ ಪ್ರಗತಿ ಮಾಡಿದರೆ ಅಪವಾಹಗಳು. ಆದ್ರೆ ಯಾರು ಇದಕ್ಕೆ ಕಿವಿಗೊಡದೆ ತನ್ನ ಕೆಲಸದಲ್ಲಿ ಗಮನ ಕೊಟ್ಟ, ಅವನೇ ಕೊನೆಗೆ ಗೆದ್ದ. ಯಾಕಂದರೆ ಶತ್ರು ತನ್ನ ಜಲನನಲ್ಲಿ ತಾನೇ ಸುಟ್ಟು ಭಸ್ಮವಾದ. ನೀವು ಕೂಡ ಇಂಥ ಶತ್ರುಗಳಿಂದ ಬಳಲುತ್ತಿದ್ದರೆ ಗಮನವಿಟ್ಟು ಕೇಳಿ. ಮುಂದೆ ನಾನು 7 ಗುಪ್ತ ಮಂತ್ರಗಳನ್ನ ಹೇಳ್ತೀನಿ. ಇವುಗಳಿಂದ ನೀವು ಹೋರಾಡದೆಯೇ ಪ್ರತಿ ಬಾರಿ ಶತ್ರುವನ್ನು ಸೋಲಿಸಬಹುದು. ಮತ್ತು ಈ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದರೆ ಕಾಮೆಂಟ್ನಲ್ಲಿ ಬರೆಯಿರಿ, ನಾನು ನನ್ನ ಶತ್ರುವಿಗಿಂತ ದೊಡ್ಡವನು. ಶತ್ರುವಿನೊಂದಿಗೆ ಹೋರಾಡದೆ ಗೆಲ್ಲುವ ಮೊದಲ ಸಿದ್ಧಾಂತ, ಅವನಿಗೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಡಬೇಡಿ. ನಿಜವಾದ ಆಟ ಅಲ್ಲೇ ಶುರುವಾಗುತ್ತದೆ. ನೀವು ಯಾವಾಗಲೂ ಅವನು ಏನು ಮಾಡ್ತಾನೆ ಅಂತ ಯೋಚಿಸ್ತಾ ಇದ್ದರೆ ನೀವು ಅವನು ಬಯಸಿದನ್ನೇ ಮಾಡ್ತೀರಿ. ಅವನ ಉದ್ದೇಶ ನಿಮ್ಮನ್ನು ಅಸ್ಥಿರಗೊಳಿಸುವುದು. ನೀವು ಅವನ ಬಗ್ಗೆ ಯೋಚಿಸ್ತಾ ಇದ್ದರೆ ನಿಮ್ಮ ಶಕ್ತಿಯನ್ನು ಅವನಿಗೆ ಕೊಡುತ್ತೀರಿ. ಆದ್ದರಿಂದ ಚಾಣಕ್ಯರು ಹೇಳಿದ್ದು, ಶತ್ರುವಿನಿಂದ ಪ್ರತೀಕಾರ ತೆಗೆದುಕೊಳ್ಳಬೇಕಾದರೆ ಮೊದಲು ತನ್ನನ್ನು ಸ್ಥಿರಗೊಳಿಸಿ. ಯಾಕಂದ್ರೆ ಅಸ್ಥಿರ ಮನಸ್ಸು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಾರದು. ಎರಡನೆಯ ಸಿದ್ಧಾಂತ, ಶತ್ರುವನ್ನು ಅವನ ಆಟದಲ್ಲೇ ಸಿಕ್ಕಿಹಾಕಿ. ಇತಿಹಾಸದಲ್ಲಿ ಅನೇಕ ಬಾರಿ ನೋಡಿದ್ದೀವಿ, ನೇರ ಹೋರಾಟ ಸಾಧ್ಯವಿಲ್ಲದಿದ್ದಾಗ ಚಾತುರ್ಯದಿಂದ ಗೆಲ್ಲುವುದೇ ದೊಡ್ಡ ಆಯುಧ. ಅಲೆಕ್ಸಾಂಡರ್ ಮತ್ತು ಪೋರಸ್ನ ಕಥೆ ಕೇಳಿದ್ದೀರಲ್ಲ. ಪೋರಸ್ ಸೋತಾಗ ಅಲೆಕ್ಸಾಂಡರ್ ಅವನನ್ನು ಕೊಲ್ಲಬೇಕು ಅಂದುಕೊಂಡ. ಆದರೆ ಪೋರಸ್ ನೇರ ಜಗಳ ಮಾಡಲಿಲ್ಲ, ಬದಲಾಗಿ ಅವನ ಮನಸ್ಸನ್ನು ಗೆದ್ದುಬಿಟ್ಟ. ನನ್ನೊಂದಿಗೆ ಒಬ್ಬ ರಾಜ ಇನ್ನೊಬ್ಬ ರಾಜನಂತೆ ವರ್ತಿಸು ಅಂದ. ಆ ಒಂದು ಮಾತು ಅಲೆಕ್ಸಾಂಡರ್ನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಅಂದರೆ ನೇರವಾಗಿ ಹೋರಾಡಿದರೆ ಶತ್ರು ಇನ್ನೂ ಶಕ್ತಿಶಾಲಿಯಾಗಬಹುದು, ಆದರೆ ಅವನ ಯೋಜನೆಯ ಮೇಲೆ ನಿಯಂತ್ರಣ ಪಡೆವರೆ ಅವನು ಎಂದೂ ಗೆಲ್ಲಲಾರದು. ಮೂರನೆಯ ಸಿದ್ಧಾಂತ,
ಶತ್ರುವಿನ ದೌರ್ಬಲ್ಯಗಳನ್ನು ಗುರುತಿಸಿ. ಪ್ರತಿ ಮನುಷ್ಯನ ಜೀವನದಲ್ಲಿ ಒಂದು ಬಿಂದುವಿರುತ್ತದೆ, ಅದರಿಂದ ಅವನನ್ನು ನಿಯಂತ್ರಿಸಬಹುದು. ಒಬ್ಬನಿಗೆ ಕೋಪ, ಒಬ್ಬನಿಗೆ ಆಸೆ, ಒಬ್ಬನಿಗೆ ಪ್ರತಿಷ್ಠೆ, ಒಬ್ಬನಿಗೆ ಮಹತ್ವಾಕಾಂಕ್ಷೆ. ಶತ್ರುವಿನ ದೌರ್ಬಲ್ಯ ಗೊತ್ತಾದರೆ ಅರ್ಧ ಯುದ್ಧ ಗೆದ್ದಂಗೆ. ಕೌಟಿಲ್ಯರು ಬರೆದಿದ್ದಾರೆ, ಕೋಪಿಷ್ಠ ಶತ್ರುವಿದ್ದರೆ ಅವನನ್ನು ಪ್ರಚೋದಿಸಿ, ಲೋಭಿ ಇದ್ದರೆ ಇನ್ನೂ ಆಸೆ ತೋವಿಸಿ, ಪ್ರತಿಷ್ಠೆ ಪ್ರಿಯನಿದ್ದರೆ ಅಲ್ಲೇ ದಾಳಿ. ನೀತಿ ಮೌನದ ಶಕ್ತಿ. ಶತ್ರು ಬಯಸ್ತಾನೆ, ನೀವು ಕೋಪಗೊಳ್ಳಿ. ಅವನು ಬಾರಿ ಬಾರಿ ನಿಮ್ಮನ್ನು ಪ್ರಚೋದಿಸುತ್ತಾನೆ. ನಿಮ್ಮ ತಪ್ಪು ಹಿಡಿದು ಅಪಮಾನ ಮಾಡಿ, ನಿಮ್ಮ ದೌರ್ಬಲ್ಯದ ಮೇಲೆ ದಾಳಿ ಮಾಡಿ. ಆದರೆ ನೀವು ಮೌನವಾಗಿ ಅವನ ಮಾತುಗಳನ್ನು ಕಿವಿಗೊಡದೇ ಇದ್ದರೆ ಮೊದಲು ಅವನ ಮನಸ್ಸೇ ಒಡೆಯುತ್ತದೆ. ಯಾಕೆಂದರೆ ಅವನ ಮಾತುಗಳು ನೀವು ಪ್ರತಿಕ್ರಿಯೆ ಕೊಟ್ಟಾಗ ಮಾತ್ರ ಕೆಲಸ ಮಾಡುತ್ತವೆ. ನೀವು ಮೌನವಾಗಿದ್ದಾಗ ಶತ್ರು ಅಸ್ವಸ್ಥನಾಗುತ್ತಾನೆ, ಮತ್ತು ನೀವು ಮಾತಾಡಿದರೆ ಅವನ ನಿರೀಕ್ಷೆಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಮಾತಾಡಿ. ಈ ಮೌನವೇ ನಿಮ್ಮ ದೊಡ್ಡ ಆಯುಧ. ಎರಡನೇ ನೀತಿ, ದೂರವಿರಿ. ನೀವು ಪ್ರತಿದಿನ ಶತ್ರುವಿಗೆ ಎದುರಾಗ್ತಾ ಇದ್ದರೆ ನೀವೇ ದಣಿದು ಹೋಗ್ತೀರಿ. ಆದ್ದರಿಂದ ಕೆಲವೊಮ್ಮೆ ಅತೀ ದೊಡ್ಡ ದಾಳಿ ದೂರವಿರುವುದು. ಅವನು ಸಂಬಂಧಿಯಾಗಿರಲಿ, ಸ್ನೇಹಿತನಾಗಿರಲಿ ಅಥವಾ ಹೊರೆಯವನಾಗಿರಲಿ, ಅವನ ಚಾತುರ್ಯಗಳಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಶಕ್ತಿಯನ್ನು ಅವನ ಮೇಲೆ ಖರ್ಚು ಮಾಡಬೇಡಿ. ನಿಧಾನವಾಗಿ ಅವನು ಒಂಟಿಯಾಗಿ ಸೋತು ಹೋಗ್ತಾನೆ. ಮೂರನೇ ನೀತಿ, ಅವನ ದೌರ್ಬಲ್ಯದ ಮೇಲೆ ದಾಳಿ. ಪ್ರತಿ ಶತ್ರುವಿಗೂ ಏನಾದರೂ ದೌರ್ಬಲ್ಯವಿರುತ್ತದೆ. ಅವನಿಗೆ ಹೆಚ್ಚು ಕೋಪ ಬಂದರೆ ಸರಿಯಾದ ಸಮಯದಲ್ಲಿ ಅದು ಎಲ್ಲರ ಮುಂದೆ ಬಯಲಾಗಲಿ. ಲೋಭಿಯಾದರೆ ಅವನನ್ನು ಆಸೆಯಲ್ಲಿ ಸಿಕ್ಕಿಸಿ. ಗೌರವಪ್ರಿಯನಾದರೆ ಅವನ ಪೋಲ್ ಎಲ್ಲರ ಮುಂದೆ ತೆರೆಯಿರಿ. ಗಮನಿಸಿ, ಇದನ್ನು ನೇರವಾಗಲ್ಲ, ಚತುರತೆಯಿಂದ ಮಾಡಿ. ನಾಲ್ಕನೇ ನೀತಿ, ಸಮಯಕ್ಕೆ ಕಾಯಿ. ಶತ್ರು ದಾಳಿ ಮಾಡುವುದು ಅತಿ ಉತ್ಸಾಹದಲ್ಲಿ, ಮತ್ತು ಉತ್ಸಾಹದಲ್ಲಿ ತಪ್ಪುಗಳಾಗ್ತವೆ. ನೀವು ಧೈರ್ಯವಾಗಿ ಸರಿಯಾದ ಕ್ಷಣಕ್ಕೆ ಕಾದರೆ ಅವನ ದಾಳಿಯೇ ಅವನಿಗೆ ಉರುಳಾಗುತ್ತದೆ. ಚಾಣಕ್ಯರು ಹೇಳಿದ್ದು, ಧೈರ್ಯಶಾಲಿಯನ್ನು ಯಾವ ಶತ್ರುವೂ ಗೆಲ್ಲಲಾರದು. ಸಮಯ ಅತೀ ದೊಡ್ಡ ಆಯುಧ. ಐದನೇ ನೀತಿ, ಜನರ ಮನಸ್ಸು ಗೆಲ್ಲಿ. ಶತ್ರು ನಿಮ್ಮನ್ನು ಜನರ ಮುಂದೆ ಕೀಳಾಗಿ ತೋರಿಸಲು ಪ್ರಯತ್ನಿಸುತ್ತಾನೆ. ಆದರೆ ನೀವು ಪ್ರಾಮಾಣಿಕತೆ, ಒಳ್ಳೆತನ ಮತ್ತು ಬುದ್ಧಿಯಿಂದ ಜನರ ವಿಶ್ವಾಸ ಗೆದ್ದರೆ ಯಾವ ಶತ್ರುವೂ ನಿಮಗೆ ಏನೂ ಮಾಡಲಾರದು. ಜನಶಕ್ತಿಯೇ ಅತಿ ದೊಡ್ಡ ಶಕ್ತಿ. ಜನ ನಿಮ್ಮೊಂದಿಗಿದ್ದಾಗ ಯಾವ ಶತ್ರುವೂ ಒಂಟಿಯಾಗಿ ನಿಲ್ಲಲಾರದು. ಆರನೇ ನೀತಿ, ಸಾಮ, ದಾಮ, ದಂಡ, ಭೇದ ಬಳಸಿ. ಚಾಣಕ್ಯರು ಹೇಳಿದ್ದು, ಶತ್ರುವನ್ನು ಸೋಲಿಸಲು 4 ಉಪಾಯಗಳು. ಸಾಮ, ಸ್ನೇಹದಿಂದ. ದಾಮ, ಆಸೆ ತೋರಿಸಿ. ದಂಡ, ಕಠಿಣ ಕ್ರಮದಿಂದ. ಭೇದ, ದೌರ್ಬಲ್ಯ ಬಯಲು ಮಾಡಿ. ಪ್ರತಿಸ್ಥಿತಿಗೆ ಬೇರೆ ಉಪಾಯ, ಆದರೆ ಅತಿ ಉತ್ತಮ, ರಕ್ತಪಾತವಿಲ್ಲದೆ ಸೋಲಿಸುವುದು. ಏಳನೇ ನೀತಿ, ತನ್ನನ್ನು ಮೇಲೆತ್ತಿಕೋ. ಶತ್ರುವಿನ ಅತೀ ದೊಡ್ಡ ಸಮಸ್ಯೆ ನಿಮ್ಮ ಪ್ರಗತಿಯಿಂದ ಜ್ವಲಿಸುವುದು. ನೀವು ಜಗಳದಲ್ಲಿ ಸಿಕ್ಕಿದರೆ ಅವನೇ ಗೆದ್ದ. ಆದರೆ ನಿಮ್ಮ ಶ್ರಮ, ಧೈರ್ಯ ಮತ್ತು ಕೆಲಸದಿಂದ ನಿಮ್ಮನ್ನು ತುಂಬಾ ಮೇಲೆತ್ತಿದ್ದರೆ ಅವನ ಔಕತ್ಯೆ ನಿಮ್ಮ ಸಮನಾಗಿರಲ್ಲ. ಅವನಿಗೆ ತಿಳಿಯುವುದು, ಎಷ್ಟೇ ಪ್ರಯತ್ನ ಮಾಡಿದರೂ ನಿಮ್ಮನ್ನು ತಡೆಯಲಾರದು ಅಂತ. ಅದೇ ಅತೀ ದೊಡ್ಡ ಸೋಲು. ಈ 7 ಚಾಣಕ್ಯ ನೀತಿಗಳು ಕೇವಲ ಪುಸ್ತಕದ ಮಾತುಗಳಲ್ಲ, ಜೀವನದ ಸತ್ಯಗಳು. ಇವುಗಳನ್ನು ಅನುಸರಿಸಿ ನೀವು ಶತ್ರುವನ್ನು ಹೋರಾಡದೆಯೇ ಪ್ರತಿ ಬಾರಿ ಸೋಲಿಸಬಹುದು. ಇಲ್ಲಿಯವರೆಗೆ ನಾವು ತಿಳಿದುಕೊಂಡೆವು, ಶತ್ರುವನ್ನು ಸೋಲಿಸಲು ನೇರ ಯುದ್ಧ ಬೇಡ. ನಿಜವಾದ ಗೆಲುವು ಅವನ ಚಾತುರ್ಯಗಳಲ್ಲಿ ಸಿಕ್ಕಿಸಿ, ದೌರ್ಬಲ್ಯದ ಮೇಲೆ ದಾಳಿ ಮಾಡಿ ಮತ್ತು ತನ್ನ ಜೀವನವನ್ನು ಬಲಪಡಿಸಿ ಅವನು ತಾನೇ ಸೋಲು ಒಪ್ಪಿಕೊಳ್ಳಲಿ. ಆದರೆ ನಿಜವಾದ ಪ್ರಶ್ನೆ, ಈ ಮಾತುಗಳನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು? ಈಗ ಪ್ರಾಕ್ಟಿಕಲ್ ಉದಾಹರಣೆಗಳು ಬರುತ್ತವೆ. ಮೊದಲು, ಮನೆಯಲ್ಲಿ ಶತ್ರುವಿದ್ದರೆ ಏನು ಮಾಡಬೇಕು? ಅತೀ ದೊಡ್ಡ ನೋವು ಸ್ವಂತವೇ ಶತ್ರುವಾದಾಗ. ಸಂಬಂಧಿ ಅಥವಾ ಕುಟುಂಬ ಸದಸ್ಯ ನಿಮಗೆ ನೋವು ಕೊಡುತ್ತಾನೆ, ಯಾಕಂದರೆ ನೀವು ತಡೆಯುವುದಿಲ್ಲ. ಅಂಥ ಸ್ಥಿತಿಯಲ್ಲಿ ದೊಡ್ಡ ರಣತಂತ್ರ, ಭಾವನೆಗಳ ಮೇಲೆ ನಿಯಂತ್ರಣ.